ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತಹ ನನ್ನಮ್ಮ ಸೂಪರ್ ಸ್ಟಾರ್ ಸೀಸನ್ 3 ಸಾಕಷ್ಟು ಜನರ ಅಚ್ಚುಮೆಚ್ಚಿನ ಒಂದು ರಿಯಾಲಿಟಿ ಶೋ ಆಗಿತ್ತು. ಯಾಕಂತಂದ್ರೆ ಇದರಲ್ಲಿ ಮಕ್ಕಳ ಮುದ್ದು ಮಾತುಗಳಾಗಿರ್ಬೋದು, ಅವರ ಆಟಗಳು ನೋಡುಗರನ್ನ ರಂಜಿಸ್ತಾನೆ ಬರ್ತಾ ಇದೆ. ಸೊ 2 ಸೀಸನ್ ಪ್ರಸಾರವಾದ ಬಳಿಕ 3ನೇ ಸೀಸನ್ ಯಾವಾಗ ಬರುತ್ತೆ ಅಂತ ಜನ ಕಾಯ್ತಾ ಇದ್ರು. ಸೊ ಸದ್ದಿಲ್ಲದೆ 3ನೇ ಸೀಸನ್ ಕೂಡ ಶುರುವಾಗುತ್ತೆ ಸ್ನೇಹಿತರೆ. ಸೊ ಅದು ಕೂಡ ಈಗ ಮುಗ್ದು ಹೋಗಿದೆ. ಸೊ ನಿನ್ನೆ ಗ್ರ್ಯಾಂಡ್ ಫಿನಾಲೆ ನಡೆದಿರುವಂಥದ್ದು. ಸೊ ಸಾಕಷ್ಟು ಜನ ಊಹೆ ಮಾಡಿರುವಂಥದ್ದು ಸುಳ್ಳಾಗಿದೆ, ಒಂದಷ್ಟು ಜನ ಊಹೆ ಮಾಡಿರುವಂಥದ್ದು ನಿಜವಾಗಿದೆ. ಯಾರು ವಿನ್ನರ್, ಯಾರು ರನ್ನರ್ ಅಪ್ ಅನ್ನುವಂಥದ್ದು. ಸೊ ಅದರಲ್ಲಿ ಒಂದಷ್ಟು ಜನರಿಗೆ ಬೇಸರ ಕೂಡ ಆಗಿದೆ. ಅಂದರೆ ಇವ್ರು ವಿನ್ನರ್ ಆಗಬೇಕಿತ್ತು, ಸೊ ಇಲ್ಲಿ ಮೋಸ ಆಯಿತು ಅನ್ನುವಂಥದ್ದು. ಸೊ ಯಾಕಂತಂದರೆ ಪ್ರತಿದಿನ ತಪ್ಪದೆ ರಿಯಾಲಿಟಿ ಶೋವನ್ನು ನೋಡ್ತಿದ್ದವರಿಗೆ ಯಾರು ವಿನ್ನರ್, ಯಾರು ರನ್ನರ್ ಅಪ್ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ಹಾಗಾದರೆ ಈ ಒಂದು ನನ್ನಮ್ಮ ಸೂಪರ್ ಸ್ಟಾರ್ ಸೀಸನ್ 3ಯಲ್ಲಿ ಮೋಸ ಆಯ್ತಾ? ಸೊ ಯಾರ್ಯಾರು ವಿನ್ನರ್ ಆದರು, ವಿನ್ನರ್ಸ್ಗೆ ಸಿಕ್ಕಿರುವಂಥ ಒಟ್ಟು ಮೊತ್ತ ಎಷ್ಟು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮೊದಲ ಸೀಸನ್ ನೋಡೋದಾದರೆ ಇದರಲ್ಲಿ ವಂಶಿಕಾ ಹಾಗೆ ಯಶಸ್ವಿನಿ ಭಾಗವಹಿಸಿದ್ರು ಸ್ನೇಹಿತರೆ. ವಿಜೇತರಾಗಿ ಇವರು ಹೊರಹೊಮ್ಮಿದ್ರು. ಇನ್ನು 2ನೇ ಸೀಸನ್ ಅಂತ ನೋಡೋದಾದರೆ ಗ್ರಾಮೀಣ ಭಾಗದ ಪ್ರತಿಭೆಗೆ ಅಂದರೆ ಚೈತ್ರಾ ಹಾಗೆ ಅವಳಿ ಮಕ್ಕಳು ಚಿರಂತ್ ಚಿನ್ಮಯ್ ವಿಜೇತರಾಗಿದ್ದರು ಸ್ನೇಹಿತರೆ. ಸೊ 2ನೇ ಸೀಸನ್ನಲ್ಲಿ ನಮ್ಮಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಅಮ್ಮ ಮಕ್ಕಳ ಜೊತೆಗೆ ಕಿರುತೆರೆಯ ಚಿನುಕುರುಳಿ ಅಂತಲೇ ಖ್ಯಾತಿ ಪಡೆದಂತಹ ವಂಶಿಕಾ ನಿರೂಪಕಿಯಾಗಿ ಪ್ರೇಕ್ಷಕರ ಗಮನವನ್ನು ಸೆಳೆದಿದ್ರು. ಅಷ್ಟೇ ಅಲ್ಲದೆ 2ನೇ ಸೀಸನ್ನಲ್ಲಿ ನನ್ನಮ್ಮ ಸೂಪರ್ ಸ್ಟಾರ್ ಶೋ ಬಹಳ ವಿಶೇಷ ಆಗಿತ್ತು. ಯಾಕಂತಂದ್ರೆ ಶೋನಲ್ಲಿ ಸಾಮಾನ್ಯರಿಗೂ ಕೂಡ ಒಂದು ಅವಕಾಶವನ್ನು ನೀಡಿದ್ರು. ಸೊ ನನ್ನಮ್ಮ ಸೂಪರ್ ಸ್ಟಾರ್ ಸೀಸನ್ 2 ಗ್ರ್ಯಾಂಡ್ ಫಿನಾಲೆಗೆ 6 ಜೋಡಿಗಳು ಸೆಲೆಕ್ಟ್ ಆಗಿದ್ರು. ಸೊ ಅಲ್ಲೂ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯ ಆಗಿತ್ತು. ಅಂದರೆ ಯಾರು ವಿನ್ನರ್ ಆಗಬೇಕಿತ್ತು, ಅವ್ರು ವಿನ್ನರ್ ಆಗಿಲ್ಲ ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಬಂದಿತ್ತು. ನಟಿ ತಾರಾ ಆಗಿರ್ಬೋದು, ಅನುಪ್ರಭಾಕರ್, ರವಿಚಂದ್ರನ್ ಈ ಶೋನ ನಿರೂಪಕರಾಗಿದ್ದರು. ಅನುಪಮಾ ಗೌಡ ನಿರೂಪಕಿಯಾಗಿ ಕೆಲಸ ಮಾಡಿದ್ರು ಸ್ನೇಹಿತರೆ. ಈಗ ಸೀಸನ್ 3 ಅಂತ ಬಂದಾಗ ಸೊ ಅದರ ಒಂದು ಪ್ರೋಮೋ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಕುತೂಹಲ ಆಯಿತು. ಯಾರು ಈ ಒಂದು ಸೀಸನ್ನ ಆ್ಯಂಕರ್ ಆಗ್ತಾರೆ, ಸೊ ಯಾರೆಲ್ಲ ಭಾಗವಹಿಸ್ತಾರೆ, ನಾರ್ಮಲ್ ಜನರಿಗೂ ಕೂಡ ಅವಕಾಶ ಸಿಗುತ್ತಾ ಅನ್ನುವಂಥದ್ದು. ಸೊ ಈಗ ಈ ಒಂದು ಸೀಸನ್ ಮುಗ್ದಿರುವಂಥದ್ದು. ಸೊ ಹಾಗಾಗಿ ನಿನ್ನೆಯ ಒಂದು ಗ್ರ್ಯಾಂಡ್ ಫಿನಾಲೆಯ ಬಗ್ಗೆ ನೋಡೋದಾದರೆ ಯಾರೆಲ್ಲ ವಿನ್ನರ್, ಯಾರೆಲ್ಲ ರನ್ನರ್ ಅಪ್ ಆದರು ಅಂತ ನೋಡೋದಾದರೆ ಸ್ನೇಹಿತರೆ, ಸೊ ನಿನ್ನೆಯ ಒಂದು ಗ್ರ್ಯಾಂಡ್ ಫಿನಾಲೆಯಲ್ಲಿ 6ನೇ ಸ್ಥಾನವನ್ನು ಪ್ರಿಯಾಂಕಾ ದ್ವಿತಾ ಅವರು ಪಡ್ಕೊಂಡಿರುವಂಥದ್ದು ಸ್ನೇಹಿತರೆ. ಸೊ ಸಾಕಷ್ಟು ಜನರು ಹೇಳಿರುವಂಥದ್ದು ಇವರು ಮೊದಲನೇ ಸ್ಥಾನವನ್ನು ಪಡ್ಕೊಳ್ಬೇಕಿತ್ತು ಅನ್ನುವಂಥದ್ದು. ಸೊ ಪ್ರಿಯಾಂಕಾ ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ಇವರಿಗೆ 6ನೇ ಪ್ಲೇಸ್ ಸಿಕ್ಕಿರುವಂಥದ್ದು ನಿಜಕ್ಕೂ ಬೇಸರದ ಸಂಗತಿ ಅಂತ. ಇನ್ನು 5ನೇ ಪ್ಲೇಸ್ ನೋಡೋದಾದರೆ ಅಪೂರ್ವ ಅಯಾನ್ಶಿಗೆ ಸಿಕ್ಕಿರುವಂಥದ್ದು. ಸೊ 5ನೇ ಪ್ಲೇಸ್ ಆದರೆ ಓಕೆ, ಸೊ ಇವ್ರು ಚೆನ್ನಾಗಿ ಆಡಿದ್ದಾರೆ, ಸೊ 5ನೇ ಪ್ಲೇಸ್ ಬರ್ಬೋದು ಅಂತ ಅಂದ್ಕೊಂಡಿದ್ರು ಅನ್ನುವಂಥ ಕಮೆಂಟ್ಗಳು ಕೂಡ ಬರ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಇನ್ನು 4ನೇ ಪ್ಲೇಸ್ ನೋಡೋದಾದರೆ ಸೌಂದರ್ಯ ಹಾಗೆ ಧವನ್ಗೆ ಬಂದಿರುವಂಥದ್ದು ಸ್ನೇಹಿತರೆ. ಇನ್ನು 3ನೇ ಪ್ಲೇಸ್ ನೋಡೋದಾದರೆ ಶಿಲ್ಪಾ ಹಾಗೆ ವಿಯಾನ್ಗೆ ಈ ಒಂದು ಸ್ಥಾನ ಸಿಕ್ಕಿದೆ. ಸೊ ಇವ್ರಿಗೂ ಕೂಡ ಸಾಕಷ್ಟು ಜನ ಹೇಳಿದರು ಇವ್ರಿಗೂ ಕೂಡ ಒಂದು 2ನೇ ಸ್ಥಾನ ಸಿಗಬೇಕಿತ್ತು ಅನ್ನುವಂಥದ್ದು. ಒಂದಷ್ಟು ಜನ ಇವ್ರು ಚೆನ್ನಾಗಿ ಆಡಿಲ್ಲ, ಸೊ 5, 6ನೇ ಸ್ಥಾನ ಸಿಗಬೇಕಿತ್ತು ಅಂತ. ಆದರೆ ಇವರಿಗೆ 3ನೇ ಪ್ಲೇಸ್ ಸಿಕ್ಕಿರುವಂಥದ್ದು. ಇನ್ನು ರನ್ನರ್ ಅಪ್ ಯಾರು ಅಂತ ನೋಡೋದಾದರೆ ಚೈತ್ರಾ ಹಾಗೆ ದುಷ್ಯಂತ್ಗೆ ರನ್ನರ್ ಅಪ್ ಸ್ಥಾನ ಸಿಕ್ಕಿದೆ. ಇನ್ನು ಮೊದಲನೇ ಸ್ಥಾನವನ್ನು ಸಾರಿಕಾ ಹಾಗೆ ಮೃದಿನಿ ಪಡ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ಸಾಕಷ್ಟು ಜನ ಪ್ರಕಾರ ಪ್ರಿಯಾಂಕಾ ಹಾಗೆ ದ್ವಿತಾ ಅವರು ಮೊದಲನೇ ಸ್ಥಾನವನ್ನು ಪಡ್ಕೊಳ್ಬೇಕಿತ್ತು, ಸಾರಿಕಾ ಮತ್ತು ಮೃದಿನಿ 2ನೇ ಸ್ಥಾನವನ್ನು ಪಡ್ಕೊಳ್ಬೇಕಿತ್ತು, ಶಿಲ್ಪಾ ವಿಯಾನ್ ಅವರು 3ನೇ ಸ್ಥಾನ ಪಡ್ಕೊಳ್ಬೇಕಿತ್ತು. ಹೀಗೆ ಸಾಕಷ್ಟು ವಿಚಾರಗಳು ಬರ್ತಾ ಇದೆ. ಇನ್ನು ವಿನ್ನರ್ಗೆ ಪ್ರೈಸ್ ಎಷ್ಟು ಸಿಕ್ಕಿದೆ, ಸೊ ಎಷ್ಟು ಹಣ ಸಿಕ್ಕಿದೆ ಅಂತ ನೋಡೋದಾದರೆ 2ನೇ ರನ್ನರ್ ಅಪ್ ಆದಂತಹ ಚೈತ್ರಾ ಹಾಗೆ ದುಷ್ಯಂತ್ ಅವರಿಗೆ 2 ಲಕ್ಷ ನಗದು ಬಹುಮಾನ ಸಿಕ್ಕಿರುವಂಥದ್ದು. ಜೊತೆಗೆ ಇತರ ಒಂದಷ್ಟು ಬಹುಮಾನಗಳು ಕೂಡ ಸಿಕ್ಕಿರುತ್ತೆ. ಅಂದರೆ ಯಾರು ಅವರೊಂದು ಆಯೋಜಕರಾಗಿರ್ತಾರೆ, ಸೊ ಅವರ ಕಡೆಯಿಂದ ಕೂಡ ಒಂದಷ್ಟು ಪ್ರೈಸ್ಗಳು ಸಿಕ್ಕಿರುತ್ತೆ. ಸೊ ಅದಾದ ಮೇಲೆ ರನ್ನರ್ ಅಪ್ಗೆ 5 ಲಕ್ಷ ಸಿಕ್ಕಿರುವಂಥದ್ದು. ಅಂದರೆ ಸಾರಿಕಾ ಹಾಗೆ ಮೃದನಿಗೆ 5 ಲಕ್ಷ ಸಿಕ್ಕಿದೆ ಸ್ನೇಹಿತರೆ. ಸೊ ನಿಮ್ಗೇನು ಅನಿಸುತ್ತೆ, ಈ ಒಂದು ನನ್ನಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಅಂದರೆ ಸೀಸನ್ 3ಯಲ್ಲಿ ಏನಾದರೂ ಮೋಸ ಆಯಿತಾ? ಸೊ ಕರೆಕ್ಟಾಗಿ ಜಡ್ಜ್ ಮಾಡಿದಾರಾ? ಸೊ ನಿಮ್ಗೇನು ಅನಿಸ್ತು ಈ ಒಂದು ಸೀಸನ್ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ಯಾರು ವಿನ್ನರ್ ಆಗಬೇಕಿತ್ತು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ
ತಪ್ಪದೇ ತಿಳಿಸಿ, ಜೊತೆಗೆ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.